ಬೈಕಲ್ಲಿ ಒಬ್ಬರು ಕಾಶ್ಮೀರ್ ಪಂಡಿತರು ಕೂತಿದ್ದಾರೆ, ಭಾಳ ಖುಷಿ ಆಗ್ತಾ ಇದೆ. ಇದು ಇವ್ರುಗಳಿಗೋಸ್ಕರ ಮಾಡ್ಕೊಂಡಿರುವಂತಹ ದೇವಸ್ಥಾನ. ತಾತ ಏನು ಹೇಳ್ತಾರೆ ಅಂದರೆ, ಇವತ್ತರೆಗೂ ನನ್ನ ಲೈಫಲ್ಲಿ ಇದ್ರ ಬಗ್ಗೆ ಯಾರ ಹತ್ರನೂ ಮಾತಾಡೋಕ್ಕೆ ಇಷ್ಟಪಡಲಿಲ್ಲ, ಆದರೆ ನಿನ್ನ ನೋಡಿದ ತಕ್ಷಣ ಯಾಕೋ ಮಾತಾಡಬೇಕು ಅನ್ನಿಸ್ತು, ಅದಕ್ಕೋಸ್ಕರ ಮನೆ ಕರೀತಾ ಇದ್ದೀನಿ. ಯಾರಿಗೂ ಇವತ್ತುವರೆಗೂ ಲೈಫಲ್ಲಿ ಇಂಟರ್ವ್ಯೂ ಕೊಟ್ಟಿಲ್ಲ ನಾನು ಅಂತ ಹೇಳ್ತಾ ಇದ್ದಾರೆ. ನೋಡಿ, ಭಟ್, ಜವಾಹರ್ಲಾಲ್ ಭಟ್, NH ಭಟ್, ರಾಮ್ ಸರಣ್ ಕೌಲ್, ಎಂಬತ್ತು ವರ್ಷದ ತಾತ ಹೆಂಗೆ ನಡೀತಾರೆ ನೋಡಿ. ಇಲ್ಲೂ ಯಾವುದೋ ಮದುವೆ ಆಗಿದೆ, ರಾಹುಲ್ ಭಟ್, ಸ್ನೇಹ. ಸೊ ಇದು ಮನೆ, ಇವರು ಕೊಟ್ಟಿರೋ ಮನೆ. ಈಗಷ್ಟೇ ಟೀ ಕೊಟ್ಟರು, ಮಾತಾಡ್ತಾ ಇದ್ದೀವಿ ನೋಡಿ. ಇದು ಕಾಶ್ಮೀರಿ ಪಂಡಿತರ ಪಂಚಾಂಗ 2024-25. ಇದರಿಂದನೇ ಇವರು ಮುಹೂರ್ತ ಪ್ರತಿಯೊಂದು ನೋಡೋದಂತೆ. ಇದು ಹಿಂದಿಲೂ ಬರುತ್ತಂತೆ, ಉರ್ದುಲೂ ಬರುತ್ತಂತೆ. तो आप लोग उर्दू भी समझते हो? कश्मीर से थे ना, पढ़ते हो? पढ़ते हम तो अपनी नए लड़के कम पढ़ते, पुरानों ने सबने उर्दू सब उर्दू पढ़े. उर्दू पढ़े. ಇವರು ಹೆಣ್ಮಕ್ಳು ದೊಡ್ಡ ದೊಡ್ಡ ಸೆಲೆಬ್ರೇಷನ್ಸಲ್ಲಿ ಕಿವಿಗೆ, ಇವ್ರು ಗೊತ್ತಲ್ಲ, ಇಲ್ಲಿ ಕಿವಿ ಮಧ್ಯೆ ತೂತು ಮಾಡ್ತಾರೆ, ಅದರಿಂದ ಒಂದು ಚೈನ್ ಹಾಕಿರ್ತಾರೆ. ಅದಕ್ಕೆ ಈ ರೀತಿಯ ಒಂದು ಉಡುಪನ್ನ ಹಾಕೊಳ್ತಾರೆ ನೋಡಿ. ಎಷ್ಟು ಕಲರ್ಫುಲ್ ಆಗಿ ಸಿಂಗಾರವಾಗಿದೆ. ಹಿಂಗೆ ನೈಸ್. ಈಗ ಕಾಶ್ಮೀರಿ ಪಂಡಿತರ ಟೀಕಾ ಅಥವಾ ನಾಮವನ್ನು ನಾನು ಹಾಕ್ಸ್ಕೊಳ್ತಾ ಇದ್ದೀನಿ. ಭಾಯ್ ये क्या है? ये तिलक है, इसको चंदन, येलो चंदन एंड रेड चंदन. ಸ್ಯಾಂಡ್, ಇದು ಚಂದನ वुड है. हाँ, सैंडलवुड है, ये रेड एंड ये येलो. ಓಕೆ ಓಕೆ. ಕಲ್ಪನೆ ಹಾಗೂ ವಾಸ್ತವಿಕತೆಯ ಸೇತುವೆಯ ಮೇಲೆ ಸುತ್ತಲಿನ ಜಗತ್ತನ್ನು ನೋಡುತ್ತಾ ನಿಂತವರಿವರು. ಆ ಸೇತುವೆಯು ಮುರಿದು ಅದರ ಕೆಳಗೆ ಹರಿಯುತ್ತಿದ್ದ ನೀರಿಗೆ ಅವರೆಲ್ಲ ಬಿದ್ದರೂ ಆ ನೀರು ಕಲ್ಪನೆಯ ಭಾಗವೋ ಅಥವಾ ವಾಸ್ತವಿಕತೆಯ ಭಾಗವೋ ಎಂದರಿಯಲಾಗದೆ ಬದುಕಲು ಬಡಿದಾಡದೆ ಮೌನದಲ್ಲಿ ಮುಳುಗಿ ಸತ್ತವರಿವರು. ಬಹಳ ಒಂದು ಎಮೋಷನಲ್ ಮೂಮೆಂಟ್. ಥ್ಯಾಂಕ್ ಯು ಬ್ರೋ.